ಬರ್ರಿ ಹೋಗ್ರಿ ಬಾ ನಿಮ್ಮ ದಳಮ್ಮ ಕರ್ಕೊಂಡು ಹೋಗಿ ಬಾ. ನಿಮ್ಮ ದಳಮ್ಮ ಎಲ್ಲನ ಹೇಳ್ತಾಳೆ. ಹೇಳ್ತೀನಿ ಬಾ ಇಲ್ಲಿ ಸಿನಪ್ಪ ಅದೇನು ಕುತ್ಕೊಂಡು ಬಗೆಹರಿಸ್ಕೊಳ್ರು, ಸುಮ್ಮನೆ ಕೊಡೋದು ಅವ್ಳಿಗೇನು ಕೊಟ್ಬಿಡ್ರಿ ಅಂತ ಹೇಳಿ ನಾನು ಎಲ್ಲ ಹೇಳ್ತೀನಿ. ಇಲ್ಲ ಮಮ್ಮ ಸುಮ್ಮನೆ ಯಾಕೆ ಇವಾಗ ನೀನು ಸುಮ್ಮನೆ ಇಲ್ಲದ್ದೆಲ್ಲ ಸಮಸ್ಯೆ ಮಾಡ್ಕೊಂಬದು ಬೇಡ, ಕುತ್ಕೊಂಡು ಬಗೆಹರಿಸ್ಕೊಳ್ ಮಮ್ಮ ಅದೇನು ಅಂತ ಹೇಳಿ ನಾನೆಲ್ಲ ಮಾತಾಡ್ತೀನಿ. ಬಾ ಹೋಗೋಣ. ನಡೀಲಿಲ್ಲ ಯಾರಿಗೆ ಫೋನ್ ಮಾಡಿದ್ದೆ, ಅವ್ರಿಗೆ ಫೋನ್ ಮಾಡಿ ಹೇಳ್ರಿ ಹಿಂಗೆ ಸುಮ್ಮನೆ ಅದು ಎಷ್ಟು ದಿನ ಆದರೂ ಬಗೆಹರಿ ಎಲ್ಲ ಕುತ್ಕೊಂಡು ಬಗೆಹರಿಸ್ಕೊಳ್ರಿ ಅಂತ ಹೇಳು ಅಂತ ಹೇಳಿದ್ದೆ. ಅತ್ತಿ ಹೇಳ್ತೀವಿ ಅಂತ ಹೇಳಿದ್ರು, ಅದಕ್ಕೆ ತಡೆಯೋದಿಲ್ಲ. ಫೋನ್ ಮಾಡ್ತೀವಿ ಈಗಲೇ ಮಾಡ್ತೀನಿ ಅಂತಂದ್ರು. ತಡೆಯೋದಿಲ್ಲ ಏನು ಹೇಳ್ತಾರೆ ಅವ್ರು ನೋಡೋಣ. ಏನು ಹೇಳಿರ್ತಾರೆ ಏನೋ ಕೇಳಿ ಆಮೇಲೆ ಹೋಗೋಣ ತಡೀಲಿ. ಚೆನ್ನಾಗಿ ತಡಿ, ಫೋನ್ ಮಾಡ್ತೀವಿ ಅಂದ್ರು ಲಾಯರು ಮಾಡಲಿ. ಅವ್ರು ಇನ್ನೇನು ಹೇಳ್ತಾರೆ, ಅವರು ಬಗೆಹರಿಸ್ಕೊಂತಾರೆ. ಅವ್ನಿಗೂ ಓಡಾಡೋಕ್ಕಾಗಲ್ಲ, ಅವ್ನಿಗೂ ಟೆನ್ಷನ್ನು, ಅವರು ಬಗೆಹರಿಸ್ಕೊಂತಾರೆ. ಅವ್ರು ಯಾಕೆ ಹಂಗೆ ಬಿಡ್ತಾರೆ. ಇವಾಗ ಅವಳಿಗೆ ಹೇಳ್ದ ಅವಳ ಪ್ರೇಮಿ, ಅವಳಿಂದ ನನ್ನ ದಿಮ್ಗೈ ನಿಮ್ಮಂಗೆ ಆಗುತ್ತೆ ಅವಳಿಗೆ. ಅವ್ನು ಓಡಾಡಬೇಕಲ್ಲ ಅಂದ್ರಿ, ಅವ್ನು ಓಡಾಡಬೇಕಲ್ಲ. ಚಿನ್ನ ಅವನ ಹೆಸ್ರಿಗೆ ಆಗಿಲ್ವಲ್ಲ, ಮಗನ ಹೆಸ್ರಿಗೆ. ಎಲ್ಲಾನ ಇವಾಗ ಇವಳ ಹೆಸ್ರಿಗೆ ಐತೇನಪ್ಪ, ಲಕ್ಷ್ಮಿ ಹೆಸ್ರಿಗೆ. ಯಾರ ಹೆಸ್ರಿಗೆ ಮಾಡಿಸ್ಕೊಂಡಾರಪ್ಪ ಅಲ್ಲ ಏನೇನು. ಇನ್ನು ಅಪ್ಪನ ಹೆಸ್ರಿಗೆ ಐತೆ, ಅಪ್ಪನ ಹೆಸ್ರಿಗೆ ಇರೋದ್ರಿಂದಲೇ ನಾವು ಹಾಕೋಕ್ಕಾಗಿರೋದು. ಇಲ್ಲ ಅಂದಿದ್ರೆ ಹಾಕೋಕ್ಕಾಗ್ತಿರ್ಲಿಲ್ಲ. ಇವಾಗ ಅಪ್ಪನ ಹೆಸ್ರಿಗೆ ಇರೋದ್ರಿಂದ ಬಂದೇ ಬರುತ್ತೆ. ಒಟ್ಟಿನಲ್ಲಿ ಓಡಾಡ್ಬೇಕಷ್ಟೇ. ಅವಳೆಂತಾಳೆ ಸರ ಮಾಡಿಸ್ಕೊಟ್ಟಿದ್ವಲ್ಲ, ಅದನ್ನ ಫೋಟೋ ತೆಗ್ದಿಕ್ಕೊಂಡವಳೆ. ಇಂಥದ್ದೇ ಸರ ಮಾಡಿಸ್ಕೊಟ್ಟಿದ್ವಿ ಅಂತ ಹೇಳಿ. ಸರ ಮಾಡಿಸ್ಕೊಟ್ಟಿದ್ವಿ ಎಲ್ಲನ. ನಾವು ಅವನಿಗೆ ಕೊಳ್ಚೇರಿ ಮಾಡಿಸ್ಕೊಟ್ಟಿದ್ವಿ, ಉಂಗುರ ಮಾಡಿಸ್ಕೊಟ್ಟಿದ್ವಿ ಎಲ್ಲ ಇವಳೆ ಮಲ್ಲಮ್ಮ ಎಲ್ಲ ಹೇಳವಳು ಕಣೆ. ಹೇಳ್ತಾಳೆ ಕಣಮ್ಮ ಅವಳು, ಹೇಳ್ತಾಳೆ. ಸುಮಾರದಾಳಲ್ಲ, ಹೇಳಿರ್ತಾಳೆ ಅವಳು. ಹಂಗಲ್ದಿದ್ರೆ ಅವಳು ಹಂಗೆ ಕಾಪ್ರ ಮಾಡಾಳೆ ಬಂದು. ಅಬ್ಬವ್ವ, ಅಯ್ಯೋ ಭಾಳ ಒಳ್ಳೆಯಳಲ್ಲ ಅವಳು. ನಾವೆಂತಾಳು ಅಂತ ನೋಡಿದ್ದೀವಿ. ನಮ್ಮನ್ನೇನೆ ಅಷ್ಟು ದಿಮ್ಮನವ್ರನ್ನೇ ಓಡಿಸ್ಬಿಟ್ಲಲ್ಲ ಅವಳು. ಮತ್ತೆ ಅಯ್ಯಪ್ಪ, ಅವಳು ಸುಮಾರದಾಳಲ್ಲ. ಅಯ್ಯಪ್ಪ, ಯಾರಿಗನಾಗಲಿ ಹಂಗೆ ಧೈರ್ಯ ಹೇಳಕ್ಕೆ ಹೋಗ್ತಾಳೆ, ಅವಳಿಗೆ ಅದು ಧೈರ್ಯ ಇಲ್ಲ ಅವಳಿಗೂ. ಅವಾಗ ಹಾಕ್ಬೇಡ್ರಿ ಸುಮ್ಮನೆ ಯಾಕೆ ಅಂತ ಹೇಳಿ ಕೇಳ್ಕೊಂಡ್ಳು. ಇದು ಇಲ್ಲೋಡು, ನೀನೇನೇನು ಇವಾಗ ತಿರ್ಗಿ ಅವಳು ಏನಾನ ಮಾತಾಡಕ್ಕೆ ಹೋಗ್ಲಿ, ನಾವು ತಿರ್ಗಿ ಹಾಕ್ತೀವಿ ಅಂತ ಎದುರಿಸು. ಅವಳೇ ಇವಾಗ ಓಡಾಡಕ್ಕೆ ತಯಾರಿಲ್ಲ. ಈಗ ಬಂದ್ರೆ ಸಾಕು ಬಗೆಹರ್ಕೊಂಡೆ ನೋಮ್ಮಂಗೆ ಆಗಿರುತ್ತೆ. ಗಂಡ ಹೆಂಡ್ತಿಬ್ರು ನೀವು ಹೋಗ್ತಿದ್ದಂಗೆ ದೊಡ್ಡವ್ರನ್ನ ಯಾರನ್ನ ಕರ್ಕೊಂಬಂದು ಬಗೆಹರ್ಕೊಂಬಂದು ಬರ್ರಿ ಅಂತಾರೆ. ನೋಡ್ಬೇಕಿದ್ರಿ ಹೋಗಂಗೆ ಅನ್ರಿ. ಅವ್ರಿಗೂ ಸಾಕಾಯ್ತು, ನಮ್ಮ ಅಪ್ಪಗೆ ಓಡಾಡೋಕ್ಕಾಗಲ್ಲ. ಅಯ್ಯಮ್ಗೂ ದುಡ್ಡು ಮುಗಿತಾವೆ, ಅಯ್ಯಮ್ಗೂ ದುಡ್ಡು ಮುಗಿಯಂಗಿಲ್ಲ. ಅದಕ್ಕೇನೆ ದುಡ್ಡು ಮುಗಿತಾವೆ ಅಂತ ಹೇಳಿ ಅಯ್ಯಮ್ಮ ಬೇಡ ಅಂಬುತ್ತಿ. ತಡಿ ಆತೇಳಿ ಬಗೆಹರ್ಕೊಂಬನ ಅಂಬುತ್ತಿ. ತಡಿ ಫೋನ್ ಮಾಡಿರ್ತಾಡಿಲ್ಲ ಯಾರಮ್ಮ ಫೋನ್ ಮಾಡ್ತಾ ಇದ್ದಾರೆ, ಮಾತಾಡ್ತೀನಿ ತಡಿ. ಹಲೋ ಹಲೋ ಹೇಳ್ರಿ ಹೇಳ್ರಿ, ಕೇಳ್ತಾ ಇತ್ತು ಹೇಳ್ರಿ. ಇಲ್ಲೋಡಮ್ಮ, ಅವ್ರಿಗೆ ಫೋನ್ ಮಾಡಿದ್ದೆ ಸೀನಪ್ಪ ಅವ್ರಿಗೆ. ಅವ್ರ ಮನೆಯವ್ರು ಮಾತಾಡಿದ್ರು. ಅವ್ರೇನು ಹೇಳ್ತಾ ಇದ್ದಾರೆ, ನಾವಿನ್ನೂ ಆಗಲ್ಲ ಅದೆಷ್ಟು ದಿನ ಓಡಾಡ್ತೀವಿ ಅಷ್ಟು ದಿನ ಆದರೂ ಪರವಾಗಿಲ್ಲ, ಓಡಾಡ್ತೀವಿ ನಾವು, ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ನಾವಂತೂ ಓಡಾಡ್ತೀವಿ ಅಂತಂದರು. ಅದಕ್ಕೇನೆ ಭಾಳ ವರ್ಷ ಆಗುತ್ತೆ ಅಂತಂದೆ. ಅದಕ್ಕೆ ಇವಾಗ ನಾವು ಯಾರಿಗೂ ಕೊಡೋದಿಲ್ಲ ಸರ್, ಅದು ಎಲ್ಲ ನಾವು ಗೌರ್ಮೆಂಟಿಗೆ ಬರಿತೀವಿ, ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಅಂತ ಹೇಳಿದ್ರು. ಹಿಂಗೆ ಹೇಳಿದ್ಮೇಲೆ ನಾವು ಅದರಲ್ಲಿ ಏನು ಮಾಡಿದ್ರು ಅದು ಅವರು ಗೌರ್ಮೆಂಟಿಗೆ ಅನಾಥಾಶ್ರಮಕ್ಕೆ ಕೊಡ್ತಾರೆ ಅಂದಮೇಲೆ ನಾವು ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿ ಅವರು ಹೇಳಿದ ಮೇಲೆ ನಾವೇನು ಅಲ್ಲಿ ಮಾತಾಡೋದಕ್ಕಾಗೋದಿಲ್ಲಮ್ಮ. ನೀವೆಷ್ಟೇ ಹೋರಾಡಿದ್ರು ಇದು ಬರೋದಿಲ್ಲ. ನೀವು ಸುಮ್ಮನೆ ಇವಾಗ ಬರ್ತಾ ಇರಬೇಕಾಗುತ್ತೆ ನೋಡಿ. ಅದೇನಾಗುತ್ತೋ ಕೊನೆಗೆ ಗೊತ್ತಿಲ್ಲ. ಇದಂತೂ ಅನಾಥಾಶ್ರಮಕ್ಕೆ ಕೊಡ್ತಾರೆ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ಇದು ಬಗೆಹರಿ ಅಂತ ಲಕ್ಷಣ ಕಾಣಿಸಲ್ಲ. ಅಲ್ಲ ಸರ್, ನಮಗೇನೈತೆ ನಮ್ಮ ಭಾಗ ಅರ್ಧ ಭಾಗ ಕೊಟ್ಟು ಅವ್ರಿಗೆ ಬಂದಿರೋ ಭಾಗ ಕೊಡ್ಲೇಳು. ಇಲ್ಲ, ನಮ್ಮ ಹೆಸರಿನಲ್ಲಿ ಏನೈತೆ ಅದನ್ನೆಲ್ಲ ಕೊಟ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು. ಅಲ್ಲ ಹಿಂಗಂದ್ರೆ ಸರ್, ಎಲ್ಲ ಗೌರ್ಮೆಂಟಿಗೆ ಕೊಡ್ತೀವಿ ಅಂತಂದರೆ ಅವ್ರಿಗೂ ಬೇಡ ಯಾರಿಗೂ ಬೇಡ. ಎಲ್ಲನ ಗೌರ್ಮೆಂಟಿಗೆ ಕೊಡ್ತೀವಿ, ನಾವು ಯಾರಿಗೂ ಕೊಡೋದಿಲ್ಲ. ಯಾರನ್ನ ಅನಾಥಾಶ್ರಮ ವೃದ್ಧಾಶ್ರಮ ಕೊಡ್ತೀವಿ, ಹೋಗ್ಲೇಳೆಲ್ಲನ ಯಾಕೆ ಕುಟ್ಕೊಂಡು ಅಂತ ಹೇಳಿ ಅಂದ್ರಪ್ಪ. ಅದಕ್ಕೆ ನೋಡ್ರಿ, ಅಲ್ಲೇನು ಸಮಾಧಾನದಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಬಂದ್ರೆ ಬಗೆಹರಿಸ್ಕೊಳ್ಳಿ. ಅವ್ರು ಈ ಥರ ಹೇಳಿದಾರೆ ಅಂದರೆ ಅದು ಬರೋ ಲಕ್ಷಣ ಕಾಣಿಸಲ್ಲ. ಸುಮ್ಮನೆ ಏನಕ್ಕೆ ನೋಡಿ ಅದೇನು ಮಾತಾಡ್ಕೊಂಡಿದ್ದೀನಿ ಇವಾಗ ಹಾಕಿದ ಮೇಲೆ ಇದೆಲ್ಲ ನೀವು ಮುಂಚೆಗೆ ಯೋಚನೆ ಮಾಡಬೇಕಾಯ್ತಮ್ಮ. ಇವಾಗ ಓಡಾಡಲೇಬೇಕು, ಏನು ಮಾಡೋಕ್ಕಾಗುತ್ತೆ, ನೀವು ಹಾಕಿದ್ದೀರ ಅಂದಮೇಲೆ ಓಡಾಡಲೇಬೇಕು. ನೀವು ಮುಂಚೆಗೆ ಯೋಚನೆ ಮಾಡಬೇಕಾಗಿತ್ತು. ಸರಿ ಆಯ್ತಮ್ಮ, ಏನಾದರೂ ಬೇಕಿದ್ರೆ ಫೋನ್ ಮಾಡ್ತೀನಿ ನಾನು ನಿನಗೆ. ಸರಿ ಆಯಿತು ಸರ್, ಆಯಿತು. ನೀವಂಗೆ ಕೊಡೋಕೆ ಬರೋಲ್ಲ ಕಣಮ್ಮ, ಅದು ಹೆಂಗೆ ಕೊಡ್ತೀರಾ? ಅವ್ರಿಗೆ ಭಾಗ ಕೊಟ್ಟು ಆಮೇಲೆ ನೀವು ಕೊಡ್ರಿ ಅಂತ ಹೇಳ್ಬೇಕಾಗಿತ್ತು. ಹಂಗೆ ಬರೋದಿಲ್ಲಮ್ಮ, ಅವ್ರು ಯಾವ ರೀತಿ ಹೇಳ್ತಾರೋ ಹಾಗೆ. ನಾವು ಈಗ ನನಗೂ ಬೇಡ, ನನ್ನ ಹೆಂಡ್ತಿಗೂ ಬೇಡ, ಈ ಚಿಕ್ಕ ಹೆಂಡ್ತಿ ಮಕ್ಳಿಗೂ ಬೇಡ, ಯಾರಿಗೂ ಬೇಡ ಅಂತ ಹೇಳಿದ ಮೇಲೆ ನಾವು ಕೊಡೋದಿಲ್ಲ, ಯಾರಿಗೂ ಕೊಡೋದಿಲ್ಲ ಅಂತ. ನಾನು ಅದೇ ಹೇಳಿದೆ, ಅವ್ರಿಗೆ ಭಾಗ ಕೊಟ್ಟು ಅವ್ರದ್ದು ಏನು ಬರ್ಬೇಕು ಅರ್ಧ ಭಾಗ ಅದನ್ನು ಕೊಟ್ಬಿಟ್ಟು ನಿಮಗೆ ಬರೋ ಭಾಗ ಬೇಕಾದರೆ ನೀವು ಯಾರಿಗಾದ್ರೂ ಕೊಡಿ ಅಂತ ಹೇಳಿ ಕೇಳಿದೆ. ಇಲ್ಲ, ನನ್ನ ಹೆಸ್ರಿನಲ್ಲಿ ಏನೈತೆ ಅದನ್ನು ನಾನು ಯಾರಿಗೂ ಕೊಡಲ್ಲ. ನನ್ನ ಚಿಕ್ಕ ಹೆಂಡ್ತಿ ಮಕ್ಳಿಗೂ ಕೊಡಲ್ಲ, ಹಿರೇ ಹೆಂಡ್ತಿ ಮಕ್ಳಿಗೂ ಕೊಡಲ್ಲ. ನಾನು ಚಿಕ್ಕ ಹೆಂಡ್ತಿಗೂ ಕೊಡಲ್ಲ, ಹಿರೇ ಹೆಂಡ್ತಿಗೂ ಕೊಡಲ್ಲ, ಯಾರಿಗೂ ಕೊಡಲ್ಲ, ನನಗೂ ಬೇಡ ಅಷ್ಟೇ. ಅವ್ರು ಹೇಳ್ತಾ ಇರೋ ಮಾತು ಇದು. ಅಯ್ಯೋ ಹೌದಾ?
ಇದು ಒಳ್ಳೆ ಚೆನ್ನಾಗಾಯ್ತಲ್ಲಪ್ಪ. ಸರಿ ಆಯಿತು ಸರ್, ಏನಾದರೂ ಹೇಳ್ಬೇಕಿದ್ರೆ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡಿ. ಎಷ್ಟೇ ದುಡ್ಡಾದರೂ ಖರ್ಚಾದ್ರೂ ಪರವಾಗಿಲ್ಲ ಕೊಡ್ತೀನಿ, ಇದೊಂದಿಷ್ಟು ನೋಡಿ ಬಗೆಹರಿಸ್ಕೊಂಡು ಕೊಡಿ ಸರ್. ಹಾಂ ಸರಿ ಅಮ್ಮ ಆಯಿತು. ಓಕೆ 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 ಅಮ್ಮ ಓಕೆ. ಗೌರ್ಮೆಂಟಿಗೆ ಬರೀತಾರಂತೆ ದೊಡಮ್ಮ. ಎಲ್ಲನ ಗೌರ್ಮೆಂಟಿಗೆ ಕೊಡ್ತೀನಿ. ನಾನು ಹಿರಿಯ ಹೆಂಡತಿ ಮಕ್ಳಿಗೂ ಕೊಡಲ್ಲ, ಚಿಕ್ಕ ಹೆಂಡತಿ ಮಕ್ಳಿಗೂ ಕೊಡಲ್ಲ. ನಾನು ಎಲ್ಲನ ಗೌರ್ಮೆಂಟಿಗೆ ಹಾಕ್ತೀನಿ. ಗೌರ್ಮೆಂಟಿಗೆ ಕೊಡ್ತೀನಿ. ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ಕೊಂಡು ಹೋಗ್ತಾರಲ್ಲ ಅಂಥವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಂತೆ. ನೋಡಿ ಹಿಂಗೆ ಹೇಳಿದ್ಮೇಲೆ ಅವ್ರು ಏನು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಇವಾಗ ಹೆಂಗೆ ಮಾಡಲಿ? ನಾನು ಅದಕ್ಕೆ ಏನಂದೆ, ನನ್ನ ಭಾಗ ಕೊಟ್ಬಿಟ್ಟು ಅವ್ರದವ್ರದವ್ರು ಏನಾದರೂ ಮಾಡ್ಕೊಳ್ಳಿ. ಅನಾಥಾಶ್ರಮಕ್ಕೆ ಹಣ ಕೊಡ್ರಿ, ಗೌರ್ಮೆಂಟ್ಗೆ ಹಣ ಕೊಡಲಿ, ಯಾರಿಗೆ ಹಣ ಕೊಡ್ರಿ. ಬೇರೆಯವ್ರಿಗೆ ಹಂಗೆ ಪುಕ್ಸೆಟ್ ಆದರೂ ಕೊಡ್ರಿ, ದುಡ್ಡು ಇಸ್ಕೊಂಡಾದರೂ ಕೊಡ್ಲಿ ಹೇಳು. ನಮ್ಗೆ ಯಾಕೆ ನಮಗೆ ಕೊಡ್ರಿ ಅಂತ ಹೇಳ್ರಿ ಸರ್ ಅಂತ ಅಂದೆ. ಅವ್ರು ಹಂಗೆ ಹೇಳಿದ್ಮೇಲೆ ಇಬ್ಬರಿಗೂ ಕೊಡಲ್ಲ ಅಂತ ಹೇಳಿದ್ಮೇಲೆ ಏನು ಮಾಡೋಕ್ಕಾಗಲ್ಲಮ್ಮ. ಅವ್ರು ಅನಾಥಾಶ್ರಮಕ್ಕೆ ಬರಿತೀವಿ ಅಂದಾಗ ನಾವು ಮಾತಾಡೋದಕ್ಕಾಗಲ್ಲ. ಅವರೇ ಇಷ್ಟಪಟ್ಟು ಕೊಟ್ಟರೆ ಮಾತ್ರ ಅದು ನಿಮಗೆ ಅಂತ ಹೇಳಿ ಹೇಳಿದ್ರು ಲಾಯರು. ನಡಿ ಅದ್ರಲ್ಲಿ ಕೇಳೋಣ. ನಡಿ, ಯಾಕೆ ಹೆದರಿಕೆಮ್ಮ ಅಂತದ್ದೇನಿಲ್ಲ. ನಡಿ ಕೇಳೋಣ ನಡಿ. ಅಲ್ಲ ಇದೊಳ್ಳೆ ಚೆನ್ನಾಗತ್ತಪ್ಪ. ಗೌರ್ಮೆಂಟಿಗೆ ಬರಿತೀವಿ ಅಂತಾರೆ, ಏನು ಮಕ್ಕಳು ಮರಿ ಯಾರು ಇಲ್ಲ ಅಮ್ಮಂಗೆ. ಅಯ್ಯೋ 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 ಅಯ್ಯೋ, ಎಷ್ಟಿದ್ರು ಗೌರ್ಮೆಂಟಿಗೆ ಸಾಲದು. ಇಲ್ಲೇ ಕುಕ್ಕಣ ನಿಮ್ಮಪ್ಪಯ್ಯ, ತಡಿ ಕೇಳೋಣ. ಅಲ್ಲ ಕಣ್ಮಮ್ಮ, ಇವ್ರದ್ದು ಕೋರ್ಟಿಂದ ಅದೇನು ಬಗೆಹರಿಸ್ಕೊಂಡು ಕೊಡ್ರಿ ಅಂತಂದ್ರೆ ಯಾತ ಮಾತಾಡಿಲ್ಲ ಅಂತ ನಿನ್ನ ಹೆಂಡ್ತಿ. ನಾನು ಕೇಳಬೇಡ್ರಿ, ನಮ್ಮ ಅಮ್ಮನ ಕೇಳೋಗ್ರಿ. ಅಲ್ಲ ಕೇಳ್ತೀವಿ. ಇವಾಗ ದಡಮ್ಮ ಬಂದೈತೆ ನೋಡು, ದಡಮ್ಮ ಹೇಳ್ದಂಗೆ ಕೇಳು. ಅದು ನಾವು ಫೋನ್ ಮಾಡಿದ್ವಿ, ಅದು 7 ವರ್ಷ ಆದರೂ ಬಗೆಹರಿಯಲ್ಲ, ಕುಕ್ಕಂಡು ಬಗೆಹರಿಸ್ಕೊಳ್ರಿ ಅಂತ ಹೇಳಿ ಅವರು ಹೇಳಿದ್ರು. ಲಾಯರ್ ಅದಕ್ಕೆ ಮತ್ತೆ ಕುಕ್ಕಂಡು ಬಗೆಹರಿಸ್ಕೊಂಬನ ಅಂತ ನಾವು ಯಾರನ್ನ ದೊಡ್ಡವ್ರನ್ನ ಕಲೆ ಹಾಕ್ರಿ. ಸುಮ್ಮನೆ ಕುಕ್ಕಂಡು ಬಗೆಹರಿಸ್ಕೊಂಬನ, ನಿನಗೂ ವಯಸ್ಸೋತು, ಅದಕ್ಕೆ ಅತ್ತ ಸುಮ್ಮನೆ ಕುಕ್ಕಂಡು ಬಗೆಹರಿಸ್ಕೊಂಬನ. ನೀನು ಮುಂಚಾಗ ಬುದ್ಧಿಬೇಡ್ವಿ. ಮುಂಚಾಗ ಬುದ್ಧಿಬೇಡ್ವೆ ನಮ್ಮ ನಿನಗೆ. ಹಾಕತ್ಕಿನ್ನ ಮುಂದೆ ಬುದ್ಧಿಬೇಡ್ವಿ. ಅವಳು ನಮ್ಮ ಅಯ್ಯಮ್ಮ ಏನು ಹೇಳ್ತಾಳೆ, ನಮ್ಮ ಅಯ್ಯಮ್ಮನ ಕೇಳ್ರಿ. ನಮ್ಮ ಅಯ್ಯಮ್ಮ ಏನು ಹೇಳ್ತಾಳೆ ಹಂಗೆ ಅಷ್ಟೇ. ನಾನು ಅವಳು ಹೇಳ್ದಂಗೆ ಕೇಳೋದು, ನೀವು ಹೇಳ್ದಂಗೆ ನಾನು ಕೇಳಲ್ಲ. ನೀವು ಹೇಳ್ದಂಗೆ ನಾನು ಕೇಳಿರಿ ಅಷ್ಟೇ. ಅಲ್ಲ ನೀನು ಇವಾಗ ನಿಮ್ಮ ಅಯ್ಯಮ್ಮ ಅಂತ ಆದರೆ ಆಗಲ್ಲ. ಹೆಂಗಸ್ರ ಇದ್ದಾವೇನೆ. ನೀನು ಗಂಡ್ಸಾಗ್ರಿ, ದೊಡ್ಡ ಮನ್ಸು ಮಾಡಿ ವಾಪಸ್ ತಗೊಳ್ರಿ. ಸುಮ್ಮನೆ ಕುಕ್ಕಂಡು ಅದೇನು ಬಗೆಹರಿಸ್ಕೊಂಡು ಇನ್ನೊಂದು ಎಕರೆ ಕೊಡ್ರಿ ಅವಳಿಗೆ. ಅಕ್ಕಿ ಹೇಳೋಣ ಅಂತ ಬಂದು 1 ಎಕರೆ ಕೊಟ್ರಿ ಯಾವುದು ಇರೋಲ್ಲ. 1 ಎಕರೆನ ಸುಮ್ಮನೆ ಕೊಟ್ಬಿಡ್ರಿ. 1 ಎಕರೆ ಕೊಟ್ಟು 2 ಎಕರೆ ಆಗುತ್ತೆ. ಇವಾಗ ಕೊಟ್ಟಿರೋದು 1 ಎಕರೆ, ಇನ್ನೊಂದು ಎಕರೆ ಕೊಡ್ರಿ, 2-2.5 ಎಕರೆ ಹೊಲ ಆಗುತ್ತೆ. ಸಾಕು, ಮಸ್ತಾಗುತ್ತೆ. ಮನೇನು ಕಟ್ಕೋಬೋದು, ಎಲ್ಲ ಮಾಡ್ಕೋಬೋದು. ಅಷ್ಟು ಮಾಡ್ಕೊಂತಾಳೆ. ಒಂದಿಷ್ಟು ಹೆಂಗಾತ ಆರಾಮಾಗಿ ನಿಮ್ಗೂ ಒಂಥರ ಆರಾಮಂದಂಗೆ ಆಗುತ್ತೆ. ಸುಮ್ಮನೆ ಕೋರ್ಟ್ಗೆ ಅದಕ್ಕೂ ಓಡಾಡಿದರೆ ನಿಮ್ಗೆ ಇಲ್ಲದ್ದೆಲ್ಲ ಸುಮ್ಮನೆ ಟೆನ್ಷನ್. ಆರಾಮಾಗಿರೋದು ನೋಡ್ಬೇಕು ವಯಸ್ಸೋದಾಗ. ಅದಕ್ಕೆ ಕಣಪ್ಪ ಹೇಳ್ತಾ ಇರೋದು. ಆ ಚಿಕ್ಕಮ್ಮೇನ ಅನಾಥಾಶ್ರಮಕ್ಕೆ ಬರಿತೀನಿ, ಗೌರ್ಮೆಂಟಿಗೆ ಬರಿತೀನಿ, ಯಾರಿಗೂ ಏನೂ ಸಿಗೋದೇ ಬೇಡ ಅಂತ ಹೇಳ್ತಂತೆ. ಅಲ್ಲ ಅದಕ್ಕೇನೆ ಹಿಂಗೆ ಹೇಳೋದು. ಸುಮ್ಮನೆ ಯಾಕೆ ನಾವು ಹಾಳು ಮಾಡ್ಬೇಕು ಹೇಳು? ನೀರ ಆಸ್ತಿ ನಾವು ಹಾಳು ಮಾಡಿದ್ರೆ ಆಗುತ್ತೆ. ನನಗೇನು ಗೊತ್ತಿಲ್ಲ ಕಣಮ್ಮ, ಅವಳು ಭಾಳಾಗ ಇದ್ದಾಳೆ. ಹೋಗಿ ಕೇಳಂಗಿದ್ರೆ ಕೇಳ್ರಿ ಅಷ್ಟೇ. ನನಗೇನು ಗೊತ್ತಿಲ್ಲ. ನನಗೆ ನಿಮ್ಮದು ಬಂದು ಒಂದು ಚೆನ್ನಾಗಿ ಕುಕ್ಕಣೀನಿ. ನೀನು ನಮ್ಮನ್ನು ತಲೆ ಕೆಡಿಸ್ಬೇಡ್ರಿ. ಅಲ್ಲ ಏಳ ಮರಿ ನಿನ್ನ ಹೆಂಡ್ತಿಗೇನು? ನಾವು ಅವಳು ಆಗ್ತಾಳೆ, ಇದೇನು ಇಲ್ಲಿಗೆ ಬಗೆಹರಿ ಅಂತ ಕಾಣಲ್ಲ. ನಿನ್ನ ಮಕ್ಳು ಮರಿಗೂ ಮುಂತು ಅಂದರೆ ಒಟ್ಟುನು ನೀನು ಯೋಚ್ತೀನಿ ಇರ್ತೀಯ. ನಿನ್ನ ಬಗ್ಗೆ ನೀನು ಹೋಗೋಷ್ಟೊತ್ತಿಗೆ ನೀನು ಆಮೇಲೆ ನೀನು ಇರ್ತೀಯೋ ಇರಲ್ವೋ ಮಗ ಅವತ್ತದ ಬಗೆಹರಿಯ ತಕನ. ಅದಕ್ಕಾಗಿನ ಸುಮ್ಮನೆ ಇಲ್ಲಿ ನೋಡು, ಒಳ್ಳೆ ಮಾತನಾಗೆ ಕೇಳ್ತಾ ಇದ್ದಾಳೆ. ಸುಮ್ಮನೆ ಬಗೆಹರ್ಕೊಳ್ರಿ. ನಾವು ಇವ್ರಿಗೆ ಟೆನ್ಷನ್ ಅಂತ ಹೇಳ್ತಾ ಇರೋದು, ಆದರೆ ಈ ಅಪ್ಪಗೆ ಅರ್ಥ ಆಗ್ತಿಲ್ಲ. ವಾಪಸ್ ತಗೊಂಡತ್ತಾಗ ಸುಮ್ಮನೆ ಯಾರನ್ನ ಕಲೆ ಹಾಕೊಂಡು ಹಂಚ್ಕೆಮನ ಅಂತ. ನೋಡಿದ್ರಲ್ಲ ವೀಕ್ಷಕರೇ. ನಮ್ಮ ಶಿಲ್ಪ ನಾನು ಅವತ್ತು ಹೋಗಿ ಬೇಡ್ಕೊಂಡೆ, ಬೇಡ ಕಣಮ್ಮ ಅಂತ ಹೇಳಿ. ಹಂಗಂದ್ರೂ ಬಿಡಲಿಲ್ಲ. ಹೋಗಿ ಕೋರ್ಟಿಗೆ ಹಾಕಿಬಿಡ್ತು. ಅವತ್ತಿಂದ ನನಗೆ ಭಾಳ ಸಿಟ್ಟು ಬಂತು. ಅದಕ್ಕೇ ಇವಾಗ ಯಾತನು ತಲೆ ಕೆಡ್ಸ್ಕೊಂಬಂಗಿರೋದಕ್ಕೆ ತಿರುಗಿ ಬಂದವ್ರಿ. ಮೊನ್ನೆ ಎಲ್ಲ 2-3 ಸತಿ ಇಲ್ಲಿ ಬೋರ್ಲೇ ಇರಲಿಲ್ಲ. ಮಾತಾಡ್ತಾನೆ ಇರಲಿಲ್ಲ ಯಾರೂ. ನಾವು ಎಷ್ಟು ಕಷ್ಟ ಅನುಭವಿಸಿದ್ವಿ. ನನ್ನ ಮಯ್ಯಮ್ಮ ಕೋರ್ಟ್ಗೆ ಹಾಕ್ತಾ ಮದುವೆ ಸಂದರ್ಭದಾಗ ಬೋಲ ಏನಿದ್ವಿ. ಇವಾಗ ಏನು ಗೊತ್ತಾ? ಓಕೆ, ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೂವಿ ಬಿಡೋದನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.